ಕ್ಯಾಮ್ರಾನೇ ಆನ್ ಮಾಡಿಲ್ಲ. ಬಡ್ಕೊಂತಾ ಇದೀನಿ ನಾನು. ಯಾವಾಗ್ಲೂ ಹೀಗೆ ಮಾಡ್ತೀನಿ. ನಮಸ್ತೆ. ನಾನ್ ನಿಮ್ಮ ಸೌಮ್ಯಶ್ರೀ. ಏನಪ್ಪಾ ಸಾರಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನ್ ನಿಮ್ಮ ಸೌಮ್ಯಶ್ರೀ. ಇವತ್ತಿನ ಬ್ಲಾಗು ಏನಪ್ಪಾ ಅಂದ್ರೆ, ಮೊನ್ನೆ ಒಬ್ರು ಒಂದ್ ಕ್ವೆಶ್ಚನ್ ಕೇಳಿದ್ರು. ಒಬ್ರಲ್ಲ 3 ಜನ ಕೇಳಿದಾರೆ. ಅದಕ್ಕೆಲ್ಲ ಉತ್ತರನ ಇವತ್ತು ಕೊಡೋಣ ಅಂತ ಅನ್ಕೊಂಡಿದೀನಿ. ಜೊತೆಗೆ ನಮ್ಮ ಮನೆಯಲ್ಲೂ ಕೂಡ ಇವತ್ತೊಂದು ಇನ್ಸಿಡೆಂಟ್ ನಡೀತು. ಅದು ನಡೆಯೋಕ್ ಮುಂಚೆ ಹಿಂದೊಂದ್ ದಿನನೇ ನನಗೆ ಸ್ವಲ್ಪ ಎಲ್ಲೋ ಮನ್ಸಿಗೆ ತಳಮಳ ಅನ್ನೋದು ಕೂಡ ಇತ್ತು. ಅವಾಗ ನಾನು ಅಮ್ಮನ ಹತ್ರನು ಹೇಳ್ದೆ, ಏನೋ ಒಂಥರ ಇದೆ ಅಮ್ಮ ಅಂತ. ಆಮೇಲೆ ನೋಡಿದ್ರೆ ಎಲ್ಲ ಸದ್ಯ ನನ್ ಮಕ್ಳು ಆ ಜಾಗದಲ್ಲಿ ಇರ್ಲಿಲ್ಲ. ನನ್ ಮಕ್ಳೇನಾರ ಆ ಜಾಗದಲ್ಲಿ ಇದ್ದಿದ್ರೆ ಅಷ್ಟೇ ಕತೆ ಮುಗ್ದೋಗ್ತಾ ಇತ್ತು. ಏನಾಗ್ತಿತ್ತೋ ಗೊತ್ತಿಲ್ಲ. ದೇವ್ರ ದಯೆ, ರಾಯರಿದ್ದಾರೆ. ಏನಪ್ಪ ಇವ್ರು ಹಿಂಗೆಲ್ಲ ಹೇಳ್ತಿದಾರೆ ಅನ್ಕೊಂಡ್ರಾ? ಈಗ ತುಂಬಾ ಆಧ್ಯಾತ್ಮಿಕವಾಗಿ ಯಾರು ಇರ್ತಾರೆ ಅವ್ರಿಗೆಲ್ಲರಿಗೂ ಒಂದು ಸೂಚನೆ, ಏನೋ ಒಂದು ಆಗುತ್ತೆ ಮನೇಲಿ ಅನ್ನೋದಾದ್ರೆ ಒಂದು ಸೂಚನೆ ಅನ್ನೋದು ಕೊಡ್ತಾರೆ. ರಾಘವೇಂದ್ರ ಸ್ವಾಮಿ ಫೋಟೋ, ರಾಯರು ಫೋಟೋ ಗೋಡೆ ಮೇಲೆ ಹಾಕಿದ್ರು. ಅದು ಫೋಟೋ ಕೆಳಗಡೆ ಬಿದ್ದೋಗಿದೆ. ಮೇಲ್ಗಡೆ ಫ್ರೇಮ್ ಇದೆಯಲ್ಲ, ಫ್ರೇಮ್ ಮಾತ್ರ ಓಪನ್ ಆಗಿತ್ತು. ಅದು ನಿನ್ನೆ ಸಾಯಂಕಾಲ ಅನ್ಸುತ್ತೆ, ನಿನ್ನೆನೂ ಇಲ್ಲ ಸಾರಿ, ಮೊನ್ನೆ ನಾನು ನಮ್ಮ ಮನೇಲಿರುವಂತ ಪುಟಾಣಿ ಮಗು ಖುಷು, ಅವನ್ನ ನಾನು ಭಾನುವಾರ ಕಳಿಸ್ಕೊಟ್ಬಿಟ್ಟೆ. ಯಾಕೆಂದ್ರೆ ತುಂಬಾ ಕಿತ್ಲಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಅವನ್ನ ಕಳಿಸ್ಬಿಟ್ಟೆ. ಕಳ್ಸಾದ್ಮೇಲೆ ಭಾನುವಾರ ಇಡೀ ರಾತ್ರಿ ನಮ್ಮ ಮನೇಲಿ ಯಾರೂ ನಿದ್ದೆ ಮಾಡಿಲ್ಲ. ಯಾಕೆಂದ್ರೆ 1.5 ತಿಂಗಳು ಅವನು ನಮ್ಮ ಮನೇಲಿದ್ದ. ನಾವ್ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದೀವಿ. ಸಡನ್ ಆಗಿ 1.5 ತಿಂಗಳು ಸಾಕಿದ ಮಗುನ ನಾವು ಕೊಟ್ಬಿಟ್ವಲ್ಲ, ಅಯ್ಯೋ ಅಂತ ಬೇಜಾರಾಗ್ಬಿಡ್ತು. ಅಮ್ಮ, ನಾನು ಮತ್ತೆ ರಾಯನು ಯಾರು ಕೂಡ ಸರಿಗ್ ನಿದ್ದೆನೆ ಮಾಡಿಲ್ಲ. ಅವ್ನು ಹೋದ್ಮೇಲೆ ಮನೆಯೆಲ್ಲ ಬಿಕೋ ಅನ್ಸ್ತಾ ಇತ್ತು. ಹಿಂಗೆಂಗೋ ಆಗ್ತಾ ಇತ್ತು. ಮಧ್ಯರಾತ್ರಿ ನಾನು ರಾಯರ ಹತ್ರ ಹೂವ ಇಟ್ಟು ಬೇಡ್ಕೊಂಡೆ. ಏನೋ ಗೊತ್ತಿಲ್ಲಪ್ಪ, ನನ್ನ ಮಗುನ ಕೊಟ್ಬಿಟ್ಟೆ. ಯಾಕೆಂದ್ರೆ ಸಾಕಕ್ಕಾಗಲ್ಲ, ಅವ್ನಿಗೆ ಊಟ ಹಾಕಕ್ಕಾಗಲ್ಲ ಅಂತ ಕೊಟ್ಟಿಲ್ಲ. ಆದ್ರೆ ಎಲ್ಲಾರು ಕಿತ್ಲಾಡ್ತಾರೆ ಇಲ್ಲಿ ಅಂತ ಹೇಳಿ ನಾನು ಕೊಟ್ಟೆ ಕಣಪ್ಪ. ನನ್ಗೆ ಆ ಮಗು ವಾಪಸ್ಸು ನಮ್ಮ ಮನೆಗ್ ಬರುತ್ತಾ? ಈ ಮನೆ ಅನ್ನೋದ್ ಋಣ ಅವ್ನಿಗಿದ್ಯಾ? ಬರ್ತಾನೆ ಅಂದ್ರೆ ಹೂವ ಕೊಡಿ, ಇಲ್ಲ ಅಂದ್ರೆ ಬೇಡ ಅಂತ ನಾನು ಕೇಳ್ದೆ. ರಾಯರು ಹಿಂದೆ ಮುಂದೆ ನೋಡ್ಲಿಲ್ಲ, ಪ್ರಸಾದ ಕೊಟ್ಟೇ ಬಿಟ್ರು. ಆಮೇಲೆ ಸರಿ ಅಂತ ಬೆಳಗಿನ ಜಾವ 4 ಗಂಟೆಗೆ ನಾವು ಮಲ್ಕೊಂಡ್ವಿ. ಆಮೇಲೆ ಬೆಳಗ್ಗೆ ಎದ್ದಾಗ ನನ್ನ ಮಗಳು ಕೂಡ ಬೈದ್ಲು. ಯಾಕೆ ಮಮ್ಮಿ ಅವನ್ನ ಕೊಟ್ಟೆ, ಅವನ್ನ ಕೊಡಬಾರ್ದಾಗಿತ್ತು ನೀನು ಅಂದ್ಲು. ಸರಿ ಆಯ್ತು ಬಿಡು ಅಂದ್ಬಿಟ್ಟು ಅವ್ರು ಕೊಟ್ಟವ್ರಿಗೆ ಫೋನ್ ಮಾಡಿದ್ವಿ. ಈ ಥರ ನಮ್ಮ ಮನೇಲಿ ಯಾರು ಕೂಡ ಅವನ್ನ ಬಿಟ್ಟಿರೋಕ್ಕಾಗ್ತಿಲ್ಲ. ಕಷ್ಟನೋ ಸುಖನೋ ನಾವು ಸಾಕ್ತೀವಿ, ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ, ನಮ್ಗೆ ವಾಪಸ್ ಕೊಡಿ ಅಂದೆ. ಅವರು ಪಾಪ ಆರತಿ ಎಲ್ಲ ಮಾಡಿ ಎಲ್ಲ ಪಾಪ ಇದು ಮಾಡ್ಕೊಂಡಿದ್ರು. ಏನೋ ಪಾಪ ಗೊತ್ತಿರೋರು ಕೊಟ್ಟಿರೋದಕ್ಕೆ ರಿಟರ್ನ್ ಕೊಟ್ಟರು. ಏನಾದರೂ ಗೊತ್ತಿಲ್ಲದೆ ಯಾರಿಗೋ ಕೊಟ್ಬಿಟ್ಟಿದ್ರೆ ನಿಜವಾಗ್ಲೂ ಪ್ರಮಾಣವಾಗ್ಲೂ ಅವರು ಕೊಡ್ತಿರ್ಲಿಲ್ಲ ಅಂತಾನೆ ಅನ್ಕೋತೀನಿ. ಯಾವುದೇ ರೀತಿ ಅವನನ್ನ ನಾವು ದುಡ್ಡು ಕೊಟ್ಟಿರಲಿಲ್ಲ. ಚೆನ್ನಾಗಿ ನೋಡ್ಕೊಳ್ಳಿ, ಒಂದು ಒಳ್ಳೆ ಮನೆ ಸೇರಲಿ ಅನ್ನೋದು ನಮ್ಮ ಮನಸ್ಸಲ್ಲಿತ್ತು. ಆದರೆ ಅವನು ರಿಟರ್ನ್ ವಾಪಸ್ ಬಂದ. ಅವತ್ತಿನ ದಿನನೇ ಸೋಮವಾರ ಏನಾಯಿತು ಅಂದರೆ, ದೊಡ್ಡದು ಬಾಟ್ಲು, ನಾನೇನು ಮಾಡ್ತೀನಿ, ಸೀಗೆಕಾಯಿನ ಚೆನ್ನಾಗಿ ಕಲಸಿ ಶಾಂಪು ಎಲ್ಲ ಮಿಕ್ಸ್ ಮಾಡಿ ಒಂದು ಬಾಟ್ಲಿಗೆ ಹಾಕಿ ಇಟ್ಟಿದ್ದೆ. ಆಲ್ರೆಡಿ 1 ತಿಂಗಳಾಗಿತ್ತು. ಬಾಟ್ಲು ಒಳಗಡೆ ಗ್ಯಾಸ್ ತುಂಬಿಕೊಂಡಿದೆ, ನಂಗೆ ಗೊತ್ತಿಲ್ಲ. ನಾನೇನು ಮಾಡಿದೆ, ಸ್ನಾನದ ಮನೆಗೆ ಹೋಗ್ಬಿಟ್ಟು ಸೀಗೆಕಾಯಿ ಖಾಲಿ ಆಗ್ಬಿಟ್ಟಿತ್ತಲ್ಲ ಅಂತೇಳಿ ಹಂಗೆ ಕೂತ್ಕೊಂಡು ಬಾಟ್ಲು ಓಪನ್ ಮಾಡ್ತಾ ಇದ್ದೀನಿ. ಜಸ್ಟ್ ಮಿಸ್ಸು ಏನಾಗ್ಬಿಡ್ತು, ಬಾಟ್ಲು ಸಿಡಿದ್ಬಿಡ್ತು. ಪ್ಲಾಸ್ಟಿಕ್ ಬಾಟ್ಲು, ನಾವು ನೀರು ಕುಡಿತೀವಲ್ಲ ಆ ಬಾಟ್ಲು ಸಿಡ್ದೇ ಬಿಡ್ತು. ಸಿಡ್ದಿದ ತಕ್ಷಣ, ಅಮ್ಮ ಇದೆಯಾ ಅದು ಪ್ಲಾಸ್ಟಿಕ್ ಬಾಟ್ಲು? ಅಮ್ಮ ಮಲಿಕೊಂಬಿಟ್ಟಿದ್ಯಾ? ಈ ಥರ ಸೀಗೆಕಾಯಿನ ತುಂಬಿಟ್ಟಿದೆ. ಈ ಥರ ಸೀಗೆಕಾಯಿನ ನೀರು ಮತ್ತೆ ಸೀಗೆಕಾಯಿ ಇದ್ರ ಜೊತೆ ಶಾಂಪು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದೆ. ಚೆನ್ನಾಗಿ ಉಂಡ್ರೆ ಇದನ್ನ ಸ್ವಲ್ಪ ನಮ್ಮ ಏರ್ಗೆ ಹಾಕಿ ಸ್ನಾನ ಮಾಡುವಾಗ ಹಾಕೋಬೋದಲ್ಲ, ಏರ್ ಚೆನ್ನಾಗಿ ಗ್ರೋತ್ ಆಗುತ್ತೆ ಅಂದ್ಬಿಟ್ಟು ಈ ಥರ ಮಾಡಿಟ್ಟಿದ್ದೆ. ಈ ಬಾಟ್ಲಿಗೆ ಹಾಕಿ ಕ್ಯಾಪ್ ಹಾಕಿದ್ದೆ. ಇದು 1 ತಿಂಗಳಾಗಿತ್ತು. ಫುಲ್ಲು ಗ್ಯಾಸ್ ಎಲ್ಲ ತುಂಬ್ಕೊಂಡ್ಬಿಟ್ಟಿದೆ. ಇದಕ್ಕೆ ಗ್ಯಾಸ್ ಎಲ್ಲ ತುಂಬ್ಕೊಂಡಿದ್ದೆ, ನಂಗೆ ಗೊತ್ತಿಲ್ಲ. ಜಸ್ಟ್ ನಾನು ಹಿಂಗಿದ್ದೆ. ಈ ಬಾಟ್ಲನ್ನ ಹಿಂಗೆ ಓಪನ್ ಮಾಡಿದ ತಕ್ಷಣನೇ ಕ್ಯಾಪ್ ರಪ್ಪ ಅಂತ ಹಿಂಗೆ ಇಟ್ಕೊಂಡು ಓಪನ್ ಮಾಡಿದ್ನಲ್ಲ, ಫಸ್ಟು ಇಲ್ಲಿಗೆ ಹೊಡಿತು. ಇಲ್ಲಿಗೆ ಹೊಡೆದಿದ ತಕ್ಷಣ ನನ್ನ ಕೈ ಹಿಂಗೆ ಪಾಸ್ ಆಗೋಯ್ತು. ಹೋಗ್ಬಿಟ್ಟು ಮೇಲ್ಗಡೆ ಇದಕ್ಕೆ ಈ ಥರ ಗೋಡೆಗೆ ಮೇಲ್ಗಡೆ ರಪ್ ಅಂತ ಹೊಡಿತು. ರಪ್ ಅಂತ ಮೇಲೆ ಹೊಡೆದು ರಪ್ ಅಂತ ನನ್ನ ತಲೆ ಮೇಲೆ ಬೀಳ್ತು ಕ್ಯಾಪು. ಬಿದ್ದಿದ ತಕ್ಷಣ ಆ ಸೌಂಡ್ ಹೆಂಗಿತ್ತು ಅಂದರೆ, ಬಾಂಬ್ ಬ್ಲಾಸ್ಟ್ ಆಗೋ ಥರನೇ ಸೌಂಡ್ ಇತ್ತು.
ನಮ್ಮಮ್ಮ ಅಡ್ಗೆ ಮನೇಲಿದ್ದೋರು ಏನಾಯ್ತು ಅಂತ ಗಾಬ್ರಿಲಿ ಅವ್ರು ಓಡ್ ಬಂದೇ ಬಿಟ್ರು. ಆಮೇಲೆ ನಾನಂದೆ, "ಅಮ್ಮ ಈ ಥರ ಹಿಂಗಾಗಿದೆ" ಅಂದೆ. ಆಮೇಲೆ ಅಮ್ಮ ಬೈದು, "ಏನೇನೋ ಪ್ರಯೋಗಗಳನ್ನ ಮಾಡ್ತೀಯಾ" ಅಂತ. ಅಂದ್ರೆ ದೇವ್ರಿದಾರೆ, ರಾಯರಿದಾರೆ. ಇದಕ್ಕೆ ಕೈಗೆ ಹೊಡೀತು, ಇನ್ನೂ ನೋವಿದೆ ನನ್ಗೆ. ಫುಲ್ಲು ರೆಡ್ ಆಗ್ಬಿಡ್ತು ಕೈಯೆಲ್ಲ. ಯಾಕೆಂದ್ರೆ ಅಷ್ಟು ಫೋರ್ಸಲ್ಲಿ ಅದು ಹೊಡ್ದಿದ್ದು. ಸಿಕ್ಕಾಪಟ್ಟೆ ರೆಡ್ ಆಗ್ಬಿಟ್ಟಿತ್ತು. ಆಮೇಲೆ ಅಮ್ಮ ಬೈತು, "ಈ ಥರ ಎಲ್ಲ ಏನೇನೋ ಮಾಡ್ತೀಯಾ" ಅಂತ. ನಾನವಾಗ ರಾಯರಿದ್ದಾರೆ, ಆಕಸ್ಮಿಕವಾಗಿ ನಾನು ಹಿಂಗೇನಾರು ಓಪನ್ ಮಾಡಿದ್ರೆ ನನ್ನ ಕಣ್ಣಿಗೆ ಏಟಾಗಬೇಕಾಗಿತ್ತು, ಇಲ್ಲ ಮೂಗಿಗೆ ಏಟಾಗಬೇಕಾಗಿತ್ತು. ಯಾಕೆಂದರೆ ಫಸ್ಟ್ ಟೈಮ್ ಮೂಗು ಆಪ್ರೇಷನ್ ಆಗಿದೆ. ನನಗೀಗೂ ಈ ಭಾಗದಲ್ಲೆಲ್ಲ ಮುಟ್ಟಬೇಕು ಅಂದ್ರೇ ಭಯ ಆಗುತ್ತೆ. ಹಂಗಾಗಿ ದೇವರಿದ್ದಾರೆ, ರಾಯರಿದ್ದಾರೆ ಅಂತಾನೆ ನಾನು ಅಂದ್ಕೊಂಡೆ. ಅದಾದ್ಮೇಲೆ ಅವತ್ತಿಂದು ಸೀನ್ ಹಂಗಾಯಿತು. ಅದಾದ್ಮೇಲೆ ನಾನು ಒಂದು ಗಳಿಗೆನೂ ನಿಲ್ಲಿಲ್ಲ, ಸಮಾಧಾನನೂ ಇರಲಿಲ್ಲ. ಯಾಕೋ ನನ್ನ ಮಗು ಕೊಟ್ಟಿದ್ಮೇಲೆ ನನಗೆ ಈ ಥರ ಅನಿಸ್ತಿದೆ, ಬೇಡ ಅದನ್ನ ಕರ್ಕೊಂಡು ಬಂದ್ಬಿಡೋಣ ಅಂತೇಳಿ ಇಮಿಡಿಯೇಟ್ಲಿ ಹೋಗಿ ಅವನ್ನ ಕರ್ಕೊಂಡು ಅವ್ರಿಗೂ ಸಾರಿ ಕೇಳಿ ಬಂದೆ. ಆಮೇಲೆ ಅವರು ಏನೂ ಅಂದಿಲ್ಲ ಪಾಪ. "ಬೇಜಾರಿಲ್ಲ ಅಕ್ಕ, ಒಳ್ಳೆ ಹುಡ್ಗ, ನಮಗೂ ಚೆನ್ನಾಗಿ ಒಂದೇ ದಿನಕ್ಕೆಲ್ಲ ಒಪ್ಕೊಂಡ್ಬಿಟ್ಟಿದ್ದ" ಅಂತಂದ್ರು. ಅವರು ತುಂಬ ಚೆನ್ನಾಗಿ ಅವನ್ನ ನೋಡ್ಕೊಂಡ್ರು. ಅದಾದ್ಮೇಲೆ ಇವತ್ತು ಬೆಳಗ್ಗೆ ಏನಾಯ್ತು ಅಂದ್ರೆ, ಇವತ್ತು ಬೆಳಗ್ಗೆ ಏನಾಯ್ತು ಅಂದ್ರೆ ಸಡನ್ ಆಗಿ ಒಂದು ಯಾವಾಗ್ಲೂ ನಮ್ಮ ಮಕ್ಳುಗಳೆಲ್ಲ ಹೋಗ್ಬಿಟ್ಟು ಈ ತರ ಒಂದು ಇದಿದೆ, ಟೇಬಲ್ ಇದೆ, ಇದಕ್ಕೆ ಗ್ಲಾಸ್ ಫಿಟ್ಟಿಂಗ್ ಇತ್ತು. ಆ ಗ್ಲಾಸ್ ಫಿಟ್ಟಿಂಗ್ ಇತ್ತು, ಚೆನ್ನಾಗೇ ಇತ್ತು, ಏನೂ ಆಗಿರ್ಲಿಲ್ಲ. ಯಾವಾಗ್ಲೂ ಗೋಡೆ ಒರ್ಗಿಸ್ಕೊಂಡು ಮಲ್ಕೋತಾರಲ್ಲ ಹಂಗೆ ಆ ಟೇಬಲ್ನ ಒರ್ಕೊಂಡು ರಾಯನು, ಖುಷು ಎಲ್ರೂ ಅಲ್ಲೇ ಮಲ್ಕೋತಿದ್ರು. ಇವತ್ತು ಮನೆ ಕೆಲ್ಸಕ್ಕೆ ಅಂತ ಬೆಳಗ್ಗೆ ಬಂದ್ರು. ಅವ್ರೇನ್ ಮಾಡಿದ್ರು, ಫಸ್ಟ್ ಯಾವಾಗ್ಲೂ ರೂಮ್ನ ಒರೆಸ್ಬಿಟ್ಟು ಆ ರೂಮಲ್ಲಿ ಇವ್ರನ್ನೆಲ್ಲ ಕೂಡಾಕ್ಬಿಡ್ತಿದ್ವಿ. ಯಾಕಂದ್ರೆ ಮನೆಯೆಲ್ಲ ಗಲೀಜ್ ಮಾಡ್ತಾರೆ ಅಂತ. ಅದೇನೋ ಗೊತ್ತಿಲ್ಲ, ಇವತ್ತು ಮಕ್ಳೆಲ್ಲ ಮನೇಲೇ ಆಟ ಆಡ್ಕೊಂಡಿದ್ರು. ಅವ್ರು ಗುಡ್ಸಿ ಒರ್ಸಿದ್ರುನು. ಮತ್ತೆ ನಾನು ಕೂಡ ಅವ್ರ ಜೊತೆಲಿ ಹೋಗಿ ರೂಮಲ್ಲೇ ಸೇರ್ಕೋತಿದ್ದೆ. ಯಾಕಂದ್ರೆ ಇಲ್ಲಿ ಹಾಲ್ ಒರೆಸ್ಬೇಕಾದ್ರೆ ನಾನು ರೂಮಲ್ಲಿ ಬಿಟ್ರೆ ನಾನಿಲ್ಲ ಅಂತ ಕಿರ್ಚ್ಕೊಂತಾರೆ ಅಂದ್ಬಿಟ್ಟು ನಾನು ಜೊತೆಗೆ ಹೋಗ್ತಿದ್ದೆ. ಅದೇನೋ ಗೊತ್ತಿಲ್ಲ, ಇವತ್ತು ನಾನು ಹೋಗ್ಲಿಲ್ಲ, ಮಕ್ಳು ಕೂಡ ಹೋಗ್ಲಿಲ್ಲ. ಮಕ್ಳೆಲ್ಲ ಇಲ್ಲೇ ನನ್ ಜೊತೆಲೇ ಇದ್ರು. ಅಮ್ಮ ಮಾತ್ರ ಹೋಗ್ಬಿಟ್ಟು ಬಟ್ಟೆ ಮಡಿಸ್ತಾ ಇದ್ರು ರೂಮಲ್ಲಿ ಒಬ್ರೇನೆ. ಸಡನ್ ಆಗಿ ಕರೆಂಟ್ ಬೇರೆ ಹೋಗಿದೆ. ಕರೆಂಟ್ ಹೋಗಿದೆ. ರೂಮ್‌ಗೆ ಹೋಗ್ರು ಅಂತ ಹೇಳ್ದೆ. ಇವ್ರು ಯಾರು ರೂಮ್‌ಗೆ ಹೋಗ್ಲಿಲ್ಲ. ಬಾಲ್ಕನಿಗೆ ಓಡೋಗ್ಬಿಟ್ರು. ಸರಿ, ನಾನೇನ್ ಮಾಡ್ದೆ, ನನ್ನ ಪಾಡಿಗೆ ನಾನು, ಅವರು ಕೆಲ್ಸದ ಅಮ್ಮ ಬಂದಿದ್ರು, ಅವ್ರ ಹತ್ರ ಮಾತಾಡ್ತಾ ಇದ್ದೀನಿ. ಮಾತಾಡ್ಬೇಕಾದ್ರೆ ಸಡನ್ ಆಗಿ ಟಪ್ ಅಂತ ಸಿಡಿಯುತ್ತಲ್ಲ, ಆ ಥರ ಸಿಡ್ದಂಗೆ ಗ್ಲಾಸು ಬಿದ್ದೋಗ್ಬಿಡ್ತು. ಅದು ವಿಡಿಯೋನು ಮಾಡಿದ್ದೀನಿ. ಸಡನ್ ಆಗಿ ಸಿಡ್ದೋಯ್ತು. ಏನಪ್ಪಾ ಹಿಂಗಾಯ್ತಲ್ಲ ಅಂತ ಅಂದ್ಬಿಟ್ಟು ಫಸ್ಟ್ ನನ್ನ ಮಕ್ಳನ್ನೆಲ್ಲಾರ್ನುನು, ಯಾಕಂದ್ರೆ ಗ್ಲಾಸು ಓಡ್ ಬಂದ್ಬಿಡ್ತಾರೆ ಅಂತ, ಸಿಡ್ದಿದ ತಕ್ಷಣ ಎಲ್ಲರೂ ಒಂದೊಂದ್ ಮೂಲೆ ಔತ್ಕೊಂಡ್ಬಿಟ್ರು. ಅದ್ರ ಇದಕ್ಕೆ ಖುಷು ಒಬ್ಬ ಮಾತ್ರ ಅಲ್ಲೇ ಅದೇ ರೂಮಲ್ಲಿ ಬೀರು ಪಕ್ಕ ಒಳಗಡೆ ಬೀರು ಸಂದಿ ಇದೆ, ಸಂದಿಲ್ ಹೋಗಿ ಮಲಗಿದ್ದ. ಅವನು ಸೌಂಡ್ಗೆ ಅವನು ಎದ್ರುಕೊಂಡ್ಬಿಟ್ಟ. ನಾವು ಯಾವಾಗ ಹೋದೋ ಅವನು ಅಲ್ಲೇ ನಿಂತ್ಕೊಂಡ. ಆಮೇಲೆ ನನ್ನ ಮಗಳು ಹೋಗ್ಬಿಟ್ಟು ಅವನ್ನ ಎತ್ಕೊಂಡ್ ಬಂದು ಫುಲ್ ಎಲ್ಲ ಗ್ಲಾಸ್ ಎಲ್ಲ ಚಿತ್ರ ಆಗ್ಬಿಟ್ಟಿತ್ತು. ಅವಾಗ ನಮ್ಗೆ ಏನ್ ಅನ್ಸಿತ್ತು ಅಂದ್ರೆ, ಸತ್ಯ ನಮ್ಮ ಅದೃಷ್ಟ, ನಮ್ಮ ಮಕ್ಳುಗಳು ಯಾರು ಕೂಡ ಅಲ್ಲಿಲ್ಲ. ಇಲ್ಲ ಅಂದ್ರೆ ಯಾರ ಮೇಲಾದ್ರೂ ಆ ಥರ ಏನಾರ ಬಿದ್ದು ಹೊಡೆದಿದ್ರೆ ಏಟಾಗ್ಬಿಡೋದು. ಇವ್ರು ಬೇರೆ ಇನ್ನೂ ಚಿಕ್ಕೋರು, 3 ತಿಂಗಳು ಇವ್ರಿಗೆಲ್ಲ. ನಮ್ಮ ರಾಘು ಬಗ್ಗೆನೂ ನಾನು ಯೋಚನೆ ಮಾಡಿದೆ. ಆವಾಗ ರಾಯರಿಗೆ ಕೈ ಮುಗ್ದೆ, ತುಂಬ ಥ್ಯಾಂಕ್ಸ್ ಅಪ್ಪ ಅಂತ ರಾಯರನ್ನ ನಾನು ಬೇಡ್ಕೊಂಡೆ. ರಾಯರಿದ್ದಾರೆ, ನಂಬಿಕೆ ದೇವರು. ನಂಬಿಕೆ ಇಲ್ಲದೆ ಏನಿಲ್ಲ. ಈ ಸಣ್ಣ ಪುಟ್ಟ ಏನೋ ಒಂದು ಆಗ್ತಿದೆ ಅಂದಾಗ ನಮ್ಗೆ ರಾಯರು ಕೆಲ ಮಾಡ್ತಾರೆ. ಆ ಜಾಗದಿಂದ ನಮ್ಮನ್ನ ಆ ಜಾಗಕ್ಕೆ ಬಿಡಲ್ಲ. ಹಾಗೆ ಇವತ್ತು ನನ್ನ ಮಕ್ಳೆಲ್ಲ ಹೋಗಿ ಅದೇ ಜಾಗದಲ್ಲಿ ಮಲ್ಕೋತಿದ್ರು. ಆದ್ರೆ ಇವತ್ತು ಈ ತರ ಒಂದು ಇನ್ಸಿಡೆಂಟ್ ಆಗುತ್ತೆ ಅಂತಾನೆ ಏನೋ ನಮ್ಮ ಮನೇಲಿ ಇವತ್ತು ಕರೆಂಟು ಕೂಡ ಹೋಯ್ತು. ಆ ರೂಮ್ ಪೂರ್ತಿ ಕತ್ಲೆ ಇತ್ತು. ಕರೆಂಟ್ ಹೋದ್ಮೇಲೆ ಅಮ್ಮ ಅಲ್ಲಿಂದ ಈಚೆನೂ ಬರ್ಲಿಲ್ಲ, ಕತ್ಲೆ ಇತ್ತಲ್ಲ. ಸರಿ ಅಂತ ಅವ್ರು ಹಂಗೆ ಕುತ್ಕೊಂಡ್ಬಿಟ್ರು. ಆಮೇಲೆ ನೋಡಿದ್ರೆ ಸಡನ್ ಆಗಿ ಗ್ಲಾಸ್ ಎಲ್ಲ ಸಿಡ್ದು ಪ್ರಾಬ್ಲಮ್ ಆಯ್ತು. ಏನೋ ಎಲ್ಲ ದೇವರಿಚ್ಛೆ, ರಾಯರಿದ್ದಾರೆ, ನಂಬಿಕೆ ರಾಯರು. ಅಷ್ಟೇ, ದೇವ್ರನ್ನ ನಂಬಬೇಕು. ಮನುಷ್ಯರನ್ನ ನಂಬಿದ್ರೇನು ಆಗಲ್ಲ. ಒಳ್ಳೆ ವ್ಯಕ್ತಿಗಳನ್ನ ನಂಬ್ಕೊಂಡ್ರೆ ಒಂದು ದಾರಿ ಕೊಡ್ತಾರೆ, ಕೆಟ್ಟ ವ್ಯಕ್ತಿಗಳನ್ನ ನಂಬ್ಕೊಂಡ್ರೆ ಕೆಟ್ಟ ದಾರಿನ ತೋರಿಸ್ತಾರೆ. ಒಂದು ಪಾಸಿಟಿವ್ ಇರುವಂತ ವ್ಯಕ್ತಿಗಳನ್ನ ನಾವು ಸ್ನೇಹ ಮಾಡಿದ್ರೆ ಒಂದು ಪಾಸಿಟಿವ್ ಆಗಿ ನಾವು ಇರ್ತೀವಿ. ನೆಗೆಟಿವ್ ಆಗಿರುವಂತವ್ರನ್ನ ನಾವು ಫ್ರೆಂಡ್ಶಿಪ್ ಮಾಡಿದ್ರೆ ನೆಗೆಟಿವ್ ಆಗಿರ್ತೀವಿ. ಹಾಗಾಗಿ ಆಧ್ಯಾತ್ಮಿಕವಾಗಿ ಯಾರು ಇರ್ತಾರೋ ಅವ್ರಿಗೆಲ್ಲ ಕೆಲವೊಂದು ಸೂಚನೆಗಳು ಗೊತ್ತಾಗುತ್ತೆ. ಹಾಗೆ ನನಗೆ ಇವತ್ತು ಬೆಳಗ್ಗೆನೂ ಕೂಡ ಎಲ್ಲೋ ಒಂದ್ ಕಡೆ ಮನ್ಸು ಏನೋ ಒಂಥರ ಅನ್ಸ್ತಿತ್ತು. ನಾನು ಹೇಳ್ದೆ ನನ್ನ ಮಗಳಿಗೆ, ಇವತ್ತು ಯಾಕೋ ಮನ್ಸು ಏನೋ ಒಂಥರ ಅನ್ಸ್ತಿದೆ, ಏನೋ
ನಡಿಬಹುದು ಅಂತ ಇಷ್ಟೇ ಹೇಳಿದೆ. ಏನೋ ನಡಿಬಹುದು ಅಂತ ಅನಿಸ್ತಿದೆ ಸ್ನೇಹ ಅಂದೆ. ಅವಳು ನನ್ನ ಮಗಳು, ಏನಮ್ಮ ನೀನು ಏನೇನು ಹೇಳ್ತೀಯಲ್ಲ ನಡೀತೆ ನಡುವೆ ಅಂತ ನನ್ನ ಮಗಳು ಅಂದ್ಲು. ಆಮೇಲೆ ನೋಡಿದ್ರೆ ಅವಳೇ ಫಸ್ಟ್ ಬಂದು ಹೇಳಿದ್ದು, ನೀನು ಹೇಳ್ದಲ್ಲ ಮಮ್ಮಿ, ಬೆಳಗ್ಗೆ ತಾನೇ ಹೇಳಿದೆ ಏನೋ ಆಗ್ಬೋದು ಅಂತ. ನೋಡಿದ್ರೆ ಸಡನ್ ಆಗಿ ಈ ಥರ ಆಯಿತು ಅಂದು. ಸದ್ಯ ದೇವರ ರಾಯರ ಅನುಗ್ರಹ, ಮಕ್ಕಳ ಯಾರಿಗೂ ತೊಂದರೆ ಆಗಲಿಲ್ಲ, ನಮಗೂ ಏನೂ ತೊಂದರೆ ಆಗಲಿಲ್ಲ. ಗ್ಲಾಸು ಒಡೆಯೋದ್ರಿಂದ ಒಳ್ಳೇದಾ ಕೆಟ್ಟದ್ದಾ ಅನ್ನೋದನ್ನ ನಾನು ನೆಕ್ಸ್ಟು ವಿಡಿಯೋದಲ್ಲಿ ತಿಳಿಸ್ತೀನಿ. ಥ್ಯಾಂಕ್ ಯು.